ಮೇಡಮ್ ಇಲ್ಲಿ ಕಾಯಿ ಸಂಕಲ್ಪ ಮಾಡೋರ್ಗೆ 18 ವಾರ 21 ವಾರ ಈ ತರ ಎಲ್ಲ ಹೇಳ್ತಾರೆ, ಏನಕ್ಕೆ ಆ ತರ ಹೇಳ್ತಾರೆ ಅಂತ. ಆಕ್ಚುಲಿ ಒಬ್ಬೊಬ್ರು ಒಂದೊಂದು ಉದ್ದೇಶ ಇಟ್ಕೊಂಡ್ ಬರ್ತಾರೆ. ಅವ್ರ ಪ್ರಶ್ನೆ ಕೇಳ್ದಾಗೆ ಅವ್ರಿಗೆ ಅರ್ಥ ಆಗ್ಬಿಡುತ್ತೆ ಇವ್ರಿಗೆ ಇಷ್ಟು ವಾರದ ಹೇಳ್ಬೇಕು ಅಂತ. ಅವ್ರು ಸಂಕಲ್ಪ ಮಾಡ್ಬೇಕಾದ್ರೇನೆ ಹೇಳ್ತಾರೆ ನಮ್ಗೆ. ಒಂದೊಂದು ವಾರನು ಒಂದೊಂದು ದೋಷ ಕಳೀತಾ ಬರುತ್ತೆ. ಒಬ್ಬೊಬ್ರಿಗೆ ನಾಗದೋಷ ಇರುತ್ತೆ, ಒಬ್ಬೊಬ್ರಿಗೆ ಗೋದೋಷ ಇರುತ್ತೆ, ಭೂಮಿ ದೋಷ ಇರುತ್ತೆ, ಕೆಲವ್ರಿಗೆ ಸಾಲ ಬಾಧೆ ಅಂದ್ರೆ ಶತ್ರು ಕಟ, ಜನಗಳಿಂದ ಕೆಟ್ಟ ದೃಷ್ಟಿ ಇರುತ್ತಲ್ಲ, ಅದ್ ಎಲ್ಲಾ ದೋಷನು ಒಂದೊಂದ್ ವಾರ ಬರ್ತಾ ಬರ್ತಾ 18ನೇ ವಾರಕ್ಕೆ ಸರ್ಪದೋಷ ಕ್ಲಿಯರ್ ಆಗುತ್ತಂತೆ. ಎಂತ ಕೆಟ್ಟ ಸರ್ಪದೋಷ ಇದ್ರೂನು ಇಲ್ಲಿ ಬಂದ್ರೆ ನಿವಾರಣೆ ಆಗುತ್ತಂತೆ. ಆಕ್ಚುಲಿ ಇಲ್ಲಿ ಏನ್ ಮಾಡ್ತಾರೆ ಅಂದ್ರೆ, ಒಂದು ಲಾಸ್ಟ್ ಅಲ್ಲಿ ಒಂದು ಹೋಮ ತರ ಮಾಡ್ತಾರೆ. ಒಂದು ಫ್ಯಾಮಿಲಿ ಅಂದ್ರೆ ನಾನು ಒಬ್ಳೆ ಬಂದು ಕಟ್ತಾ ಇದ್ರು ಕೂಡ ನನ್ನ ಫ್ಯಾಮಿಲಿಯವರೆಲ್ಲ ಬಂದು ಈ ಪೂಜೆಲಿ ಪಾಲ್ಗೊಳ್ಬೋದು. ಸೊ 21ನೇ ವಾರ ಬಂದು ಹೋಮ ಮಾಡಿಸ್ತಾರೆ. ನಮ್ಮ ಕೈಯಲ್ಲೇ ಹೋಮ ಮಾಡಿಸ್ತಾರೆ. ಆಕ್ಚುಲಿ ಬೇರೆ ಕಡೆ ಅವ್ರು ಹೋಮ ಮಾಡ್ಬಿಟ್ಟು ನಮ್ಗೆ ಹೋಮದ ಪ್ರಸಾದ ಕೊಡ್ತಾರೆ. ಇಲ್ಲಿ ಏನಂದ್ರೆ ನಮ್ಮ ಕೈಲೇ ಹೋಮ ಮಾಡಿಸ್ತಾರೆ. ಸೊ ಮಾಡಿಸಿ ಆ ನಾವು ಕಾಯಿ ಕಟ್ಟಿರ್ತೀವಲ್ಲ, ಇಷ್ಟು ವಾರ ಪೂಜೆ ಮಾಡಿರ್ತೀವಲ್ಲ, ಅದನ್ನ ತಗೊಂಬಂದು ಯಾವ ಹೋಮ ಕುಂಡಕ್ಕೆ ಸುತ್ತ ತರ್ತೀವಲ್ಲ ಅದೇ ಹೋಮ ಕುಂಡಕ್ಕೆ ಆಹುತಿ ಕೊಟ್ಟೆ. ಬಟ್ ನನ್ನ ಜೊತೆ ತುಂಬಾ ಜನ ಕ್ಯೂನಲ್ಲೂ ಎಲ್ಲೆಲ್ಲೂ ನಿಂತ್ಕೋತಾ ಇದ್ರಲ್ಲ, ಅವ್ರು ಎಷ್ಟೊಂದ್ ಸರಿ 3ನೇ ಸಂಕಲ್ಪ 4ನೇ ಸಂಕಲ್ಪಕ್ಕೆ ಬಂದಿದ್ದಾರೆ. ರೀಸನ್ ಬಂದ್ಬಿಟ್ಟು ನನಗೆ ಆಗಿದೆ, ಒಳ್ಳೇದಾಗಿದೆ, ಅದಕ್ಕೆ ಇನ್ನೊಂದ್ಸರಿ ಮಾಡ್ತಾ ಇದ್ದೀನಿ, ಅದಕ್ಕೆ ಇನ್ನೊಂದ್ಸರಿ ಮಾಡ್ತಾ ಇದ್ದೀನಿ. ಆಕ್ಚುಲಿ ನಮ್ಮ ಫ್ಯಾಮಿಲಿ ತುಂಬಾ ಸಮಸ್ಯೆ ಇತ್ತು, ಅಂದ್ರೆ ಪರ್ಸನಲ್ ಲೈಫ್ ಅಲ್ಲಿ ತುಂಬಾ ಸಮಸ್ಯೆ ಇತ್ತು. ಇಲ್ಲಿ ಬಂದು ಕಾಯಿ ಸಂಕಲ್ಪ ಮಾಡಿ 6ನೇ ವಾರ, ಬಟ್ ನನ್ಗೆ ಮೊದಲೇ ವಾರದಲ್ಲೇ ರಿಸಲ್ಟ್ ಬಂತು. ಇಲ್ಲಿ ಬಂದು ಕಾಯಿ ಸಂಕಲ್ಪ ಮಾಡಿದೆ. ಅವತ್ತಿನ ನೆಕ್ಸ್ಟ್ ವಾರ ಬಂದು ದೀಪಾರಾಧನೆ ಮಾಡೋ ಅಷ್ಟರಲ್ಲಿ ನಂಗೆ ಮನೆಯಲ್ಲಿ ಸ್ವಲ್ಪ ಫ್ಯಾಮಿಲಿ ಎಲ್ಲ ನಾರ್ಮಲ್ ಆಗ್ತಾ ಬಂತು. ಇವಾಗ ಒಂದೊಂದೇ ಚೆನ್ನಾಗ್ ಆಗ್ತಾ ಇದೆ. ರಾಯರಿಗೆ ಎಲ್ರೂ ಮಕ್ಳಿದ್ದಂಗೆ, ಇವ್ರಿಗೆ ಒಳ್ಳೇದ್ ಮಾಡ್ಬೇಕು, ಇವ್ರಿಗೆ ಕೆಟ್ಟದ್ ಮಾಡ್ಬೇಕು, ಇವ್ರಿಗೆ ಲೇಟ್ ಆಗಿ ಕೊಡ್ಬೇಕು, ಇವ್ರಿಗೆ ಬೇಗ ಕೊಡ್ಬೇಕು ಅನ್ನೋ ಯಾವ ಉದ್ದೇಶನೂ ಇರೋದಿಲ್ಲ ರಾಯರಿಗೆ. ಅವ್ರಿಗೆ ಬರೀ ಏನಿರುತ್ತೆ ಅಂದ್ರೆ ಅವ್ರ ಕರ್ಮ, ಒಂದು ಕರ್ಮ ಇರುತ್ತೆ, ಇನ್ನೊಂದು ಅವ್ರ ಸಂಕಲ್ಪ ಗಟ್ಟಿ ಇದೆಯೋ ಇಲ್ವೋ ಅಂತ ವೇಟ್ ಮಾಡ್ತಾರೆ. ಅವ್ರು ಮಾಡಿರೋ ಸಂಕಲ್ಪ ಏನಾದ್ರು ಗಟ್ಟಿ ಇದೆ, ಹೌದು ಅವ್ರು ತುಂಬಾ ನಿಷ್ಠೆಯಿಂದ, ಮತ್ತೆ ಅದು ವರ್ಡಲ್ಲೇ ಇದೆಯಲ್ಲ ಅವ್ರದ್ದು ಮಂತ್ರದಲ್ಲೇ ಸತ್ಯ ಧರ್ಮ ರಥ ಹೆಚ್ಚಂದ್ರೆ ಸತ್ಯ ಮತ್ತೆ ಧರ್ಮದಲ್ಲಿ ನಡೀತಾ ಇದ್ರೆ ಮಾತ್ರ ಅವ್ರಿಗೆ ನಮ್ಮ ಮೇಲೆ ಕೃಪೆ ಇರೋದು. ನೀವು ಯಾರೋ ಒಬ್ರಿಗೆ ಏನೋ ಕೆಟ್ಟದಾಗ್ಲಿ ಅಂತ ದಯವಿಟ್ಟು ಆಗಲ್ಲ. ಅದು ಅವ್ರು ನಮ್ಗೆ ಕೆಟ್ಟ ಮಾರು ಪರವಾಗಿಲ್ಲ ರಾಯರೇ, ಅವ್ರನ್ನ ಕ್ಷಮಿಸ್ಬಿಟ್ಟು ನಮ್ಗೆ ಒಳ್ಳೇದ್ ಮಾಡು ಅಂದ್ರೆ 100% ಅವ್ರಿಗೆ ಒಳ್ಳೇದ್ ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ, ಅವ್ರನ್ನ ಕ್ಷಮಿಸ್ತಾರೋ ಇಲ್ವೋ ಗೊತ್ತಿಲ್ಲ, ನಮ್ಗೊಂದು 100% ಒಳ್ಳೇದ್ ಮಾಡುತ್ತೆ.